ಹಾಯ್ ಹಲೋ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂದ್ರೆ ನಾವು TPMS ಅಂದ್ರೆ ಕೇಳಿರ್ತೀರಾ, ಎಷ್ಟೋ ಎಲ್ಲ ಬೈಕರ್ಸ್ ಗಳು ಗೊತ್ತಿರುತ್ತೆ TPMS ಅಂದ್ರೆ ಏನು ಅಂತ. ಈ ಒಂದು TPMS ಬಗ್ಗೆ ರಿವ್ಯೂ ಮಾಡೋಣ ಅಂತ. TPMS ಅಂದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಸೊ ನೀವು ಯಾವುದೇ ಹೈಯರ್ ಎಂಡ್ ಅಡ್ವೆಂಚರಸ್ ಬೈಕ್ಸ್ ನೀವು ತಗೊಂಡ್ರೆ ನಿಮ್ಗೆ ಈ ಟೆಕ್ನಾಲಜಿಗಳೆಲ್ಲ ಸ್ಟಾಕ್ ಅಲ್ಲೇ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ BMW 1250 GS ಆಗಿರ್ಬೋದು, ಇಲ್ಲ 1300 GS ಆಗಿರ್ಬೋದು, ಇಲ್ಲ ಆಫ್ರಿಕಾ ಟ್ವಿನ್ ಆಗಿರ್ಬೋದು. ಈ ತರ ಟಾಪ್ ಮೋಸ್ಟ್ ಬೈಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ TPMS ಸ್ಟಾಕ್ ಅಲ್ಲೇ ಫಿಟ್ ಆಗಿ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಸೂಪರ್ ಸ್ಪೋರ್ಟ್ಸ್ ಅಲ್ಲೂ ಇದೆ. ಫಾರ್ ಎಕ್ಸಾಂಪಲ್ BMW S1000RR ಅಲ್ಲಿ TPMS ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಅವರೇ ಸ್ಟಾಕ್ ಅಲ್ಲಿ. ZX ಇಲ್ಲ, ಹಯಾಬೂಸಾದಲ್ಲಿ ಇಲ್ಲ. ಸೊ ನಿಮ್ಗೆಲ್ಲ ನಂಗೆ ಗೊತ್ತಿರಂಗೆ ನನ್ನ ಹಯಾಬೂಸಾ ಜೆಂತ್ರಿನಲ್ಲಿ TPMS ಇಲ್ಲ. ಸೊ ಇವಾಗ ನಾನು ಹೆಂಗಿದ್ರು ನಾನು ಹೊಸ ಟೈರ್ ಹಾಕ್ಸ್ತಾ ಇದೀನಿ ಅಂಡ್ ಆ ವಿಡಿಯೋ ಕೂಡ ಬರುತ್ತೆ. ಸೊ ಆ ಟೈರ್ಗೆ ಹಾಕ್ಸ್ಬೇಕಾದ್ರೆ ಈ ಒಂದು TPMS ನಾನು ನನ್ನ ಹಯಾಬೂಸಾ ಜೆಂತ್ರಿಗೆ ಹಾಕ್ಸೋಣ ಅಂತ ಪ್ಲಾನ್ ಮಾಡಿದೀನಿ. ಸೊ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ವಾಲಿಟಿ ಬೇಜಾನ್ ಆಪ್ಷನ್ ಇದೆ. ತುಂಬಾ ಕೇಳ್ದಿರೋ ಒಂದು ಬ್ರ್ಯಾಂಡ್ಗಳು ಇದು ಮ್ಯಾನುಫ್ಯಾಕ್ಚರ್ TPMS. ಸೊ ಮೊನ್ನೆ ಹಂಗೆ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಬಾಷ್ TPMS ಕಂಡು ಬಿತ್ತು. ನಾನು ಒಂದಷ್ಟು ರಿವ್ಯೂಸ್ಗಳು, ನಾನು ಒಂದಷ್ಟು ವಿಡಿಯೋ ನೋಡಿದಾಗ ಬಾಷ್ TPMS BMW ಯೂಸ್ ಮಾಡ್ತಾರೆ. ಸೊ 2 ವೀಲರ್ಗಿದು. ಸೊ 4 ವೀಲರ್ ಆಪ್ಷನ್ ಕೂಡ ಬರುತ್ತೆ. ಸೊ ಅಂಡ್ ಸ್ಮಾಲ್ ಸೊಲ್ಯೂಷನ್ ಫಾರ್ ಸೇಫ್ಟಿ ರೈಡ್ ಅಂತ ಹೇಳ್ತಾರೆ. ಆಮೇಲೆ ಮೊಬೈಲ್ ಬೇಸ್ಡ್ ರಿಯಲ್ ಟೈಮ್ ಅಲರ್ಟ್ಸ್, ಟೆಂಪರೇಚರ್ ಅಂಡ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಈ ಕಡೆ ಇದರಲ್ಲಿ 3 years ವಾರಂಟಿ ಕೂಡ ಇದೆ. ಹೈ ಟೆಂಪರೇಚರ್ ಅಲರ್ಟ್ಸ್ ಇದೆ, ಹೈ ಪ್ರೆಷರ್ ಅಲರ್ಟ್ಸ್ ಇದೆ, ಲೋ ಪ್ರೆಷರ್ ಅಲರ್ಟ್ಸ್ ಇದೆ, ರಿಯಲ್ ಟೈಮ್ ಅಲರ್ಟ್ ಕೊಡುತ್ತೆ ಅಂಡ್ ಬ್ಲೂಟೂತ್ ಲೈಟ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಯಾವಾಗಲೂ ಟೈರ್ ನ ತೆಗ್ದು ಬ್ಯಾಟ್ರೀಸ್ ನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಸೊ ಬ್ಲೂಟೂತ್ ಲೈಟ್ ವರ್ಷನ್ ನ ದೇ ಆರ್ ಯೂಸಿಂಗ್. ಓಕೆ, ಇಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇದೆ, ಹಂಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಒಂದು ಸ್ಕ್ರೀನ್ ಶಾಟ್ ತಗೊಂಬಿಡಿ. MRP ಬಂದು 3494 rupees. ಆಲ್ಮೋಸ್ಟ್ ಅಷ್ಟೇ ಕೊಟ್ಟೆ, ₹100 ಕಮ್ಮಿ ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದು. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇನ್ಯಾಕ್ ತಡ, ಲೆಟ್ಸ್ ಅನ್ಬಾಕ್ಸ್. ಬಾಕ್ಸ್ ಅಲ್ಲಿ ಬಾಕ್ಸ್ ಇದೆ. ರೇರ್ ಅಂಡ್ ಫ್ರಂಟ್ ಅಂತ ಲೇಬಿಂಗ್ ಕೂಡ ಮಾಡಿದ್ದಾರೆ. ಮೇಡ್ ಇನ್ ಇಂಡಿಯಾ, ಟಾರ್ಕ್ 0.6 ನ್ಯೂಟನ್ ಮೀಟರ್ಸ್ ಅಂತ ಲೇಬಲಿಂಗ್ ಮಾಡಿದ್ದಾರೆ. ಬ್ಲೂಟೂತ್ 5.0 ಇದೆ, ಲೈಟ್ ವರ್ಷನ್. ಅದಾದ್ಮೇಲೆ ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇದ್ಯಾವುದೋ ಮೌಂಟಿಂಗ್ ಸಿಸ್ಟಮ್ ಬೇರೆ ಇದೆ ಇಲ್ಲಿ ಎರಡು. ಐ ಥಿಂಕ್ ಇದು ವಾಷರ್ಸ್ ಅನ್ಸುತ್ತೆ ಇದು. ಓಕೆ, ಆ್ಯಂಡ್ 2 ವಾಲ್ವ್ ಕೊಟ್ಟಿದ್ದಾರೆ. ಓಕೆ ಗೈಸ್, ಇದು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಈಗೇನಂತ ಅಂದರೆ ನಾವು ವಿಲ್ ಗೋ, ಈಗ ಹೆಂಗಿದ್ರು ನಾನು ಟೈರ್ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಟೈರ್ ಹಾಕ್ಸತ್ತವ ನಿಮಗೆ ಈ ಒಂದು ಡಿವೈಸ್ನ ಹೆಂಗೆ ಹಯಾಬೂಸಾ ಜೆಂತ್ರಿಗೆ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ನಿಮಗೆ ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ. ಸೊ ಲೆಟ್ಸ್ ಗೋ ದೇರ್. ಗೈಸ್, ಈಗ ಟೈರ್ ಫಿಟ್ಮೆಂಟ್ ಆಯಿತು ಆ್ಯಂಡ್ TPMS ಕೂಡ ಇಲ್ಲಿ ಫಿಟ್ ಮಾಡಿಸಿದ್ದೀನಿ. ಈಗ ಬನ್ನಿ ಒಂದು ಆ್ಯಪಲ್ಲಿ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ್ಯಡ್ ವೆಹಿಕಲ್ ಇದೆ. ಆ್ಯಡ್ ವೆಹಿಕಲ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮ ವೆಹಿಕಲ್ ಬಂದು ಬೈಕ್, ಆಮೇಲೆ ಮ್ಯಾನುಫ್ಯಾಕ್ಚರ್ ಬಂದು ಸುಜುಕಿ ಆ್ಯಂಡ್ ಹಯಾಬೂಸಾ. ಪ್ರೆಷರ್ ರೆಕಮೆಂಡೆಡ್ 42, ಓಡೋಮೀಟರ್ ರೀಡಿಂಗು 7798 ಇದೆ. ಡನ್, ಪ್ರೊಸೀಡ್.
ಓಕೆ ಗೈಸ್ ಡನ್. ಈಗ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡೋಕೆ ಸ್ವಲ್ಪ ಏರ್ ಬಿಡಬೇಕಿತ್ತು, ಸೊ ದಟ್ ಇಟ್ ವಿಲ್ ಚೆಕ್ ದ ಪ್ರೆಷರ್. ಇವಾಗ ತೋರಿಸ್ತಾ ಇದೆ ಟೈರ್ ಮಾನಿಟರಿಂಗ್ ಸಿಸ್ಟಮ್ ಬ್ಲೂಟೂತ್ ಆನ್. ಸೊ ಫ್ರಂಟು 29 PSI 25 ಡಿಗ್ರೀಸ್ ತೋರಿಸ್ತಾ ಇದೆ. 35 PSI ರೇರಲ್ಲಿ 25 ಡಿಗ್ರೀಸ್ ತೋರಿಸ್ತಾ ಇದೆ. 42 ಎರಡೂ ರಿಯಲ್ ಟೈಮ್ ಆಗುತ್ತಾ? ರಿಫ್ರೆಶ್ ಆಗಬೇಕತ್ತೆ ಅನ್ಸುತ್ತೆ. ಓಕೆ ಗೈಸ್, ಈಗ ನೋಡ್ಬೋದು ನೀವು 43 PSI ಆಗಿದೆ ಫ್ರಂಟು, ಕ್ಲೀನಾಗಿ ರೆಕಮೆಂಡೆಡು. ಆ್ಯಂಡ್ 24 ಡಿಗ್ರಿ ಸೆಲ್ಸಿಯಸ್ ಇದೆ. ಆ್ಯಂಡ್ ರೇರ್ ಆಗ್ತಿದ್ದಾರೆ, ರಿಫ್ರೆಶ್ ಆಗ್ತಾ ಇದೆ.